ನಮಸ್ಕಾರ. ನಾನು ಇವತ್ತು ಮಹಿಳಾ ಸಬಲೀಕರಣದ ಬಗ್ಗೆ ಮಾತನಾಡೋಕ್ಕೆ ಇಷ್ಟಪಡ್ತೀನಿ. ಇಂದು ಜಗತ್ತಿನಲ್ಲಿ ಮಾರ್ಚ್ ಹೋದ ತಿಂಗಳು 8ರಂದು ಮಹಿಳಾ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಹಿಳೆಯರ ಬಗ್ಗೆ ಕೆಲವು ಮಾಹಿತಿಗಳನ್ನು, ಅವರು ಪ್ರಸ್ತುತ ಜಗತ್ತಿನಲ್ಲಿ ಎದುರಿಸ್ತಕ್ಕಂತಹ ಜೆಂಡರ್ ಬಯಾಸ್, ಲಿಂಗ ತಾರತಮ್ಯದ ಸಮಸ್ಯೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ಎಲ್ಲ ಸ್ತ್ರೀ ಜನಾಂಗದವರು ಕೂಡ ತಿಳ್ಕೊಳ್ಬೇಕು. ಸ್ತ್ರೀಯರು, ಮಕ್ಕಳು, ಹುಡುಗಿಯರು, ಗ್ರಾಮಾಂತರ ಪ್ರದೇಶದ ಮತ್ತು ನಗರ ಪ್ರದೇಶದ ಎಲ್ಲ ಜನರು ಇದನ್ನು ತಿಳ್ಕೊಂಡು ಜಗತ್ತಿನ ಲಿಂಗ ತಾರತಮ್ಯವನ್ನು ಹೋಗಲಾಡಿಸೋದಕ್ಕೆ ಯಾವ ಪ್ರಯತ್ನವನ್ನು ಮಾಡಬೇಕು ಎಂಬುದಕ್ಕೆ ಮಾಹಿತಿಗಳನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಜಗತ್ತಿನಲ್ಲಿ ಸುಮಾರು ಇವತ್ತು 8.2 ಮಿಲಿಯನ್ನಷ್ಟು ಜನರಿದ್ದಾರೆ, ಜನಸಂಖ್ಯೆ ಇದೆ. ಇದರಲ್ಲಿ ಸುಮಾರು 4.9ರಷ್ಟು ಸ್ತ್ರೀಯರಿದ್ದಾರೆ, ಇನ್ನುಳಿದ ಭಾಗ ಪುರುಷರಿದ್ದಾರೆ. ನಮ್ಮ ಭಾರತದಲ್ಲಿ ಸುಮಾರು 146 ಕೋಟಿ ಜನಸಂಖ್ಯೆ ಇದೆ. ಇದರಲ್ಲಿ ಸುಮಾರು 70 ಕೋಟಿಗಿಂತಲೂ ಹೆಚ್ಚು ಸ್ತ್ರೀಯರು ಇದ್ದಾರೆ. ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ 1017 ಜನ ಪುರುಷರಿಗೆ 1000 ಜನ ಸ್ತ್ರೀಯರಿದ್ದಾರೆ. ಅದನ್ನು ಸೆಕ್ಸ್ ರೇಷಿಯೋ ಅಂತ ಕರಿತೀವಿ, ಲಿಂಗ ಅನುಪಾತ ಅದರ. ಆದರೆ ಭಾರತದಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇರೋದು ಏನಪ್ಪ ಅಂದರೆ, 1000 ಜನರಿಗೆ ಭಾರತದಲ್ಲಿ 1000 ಜನ ಪುರುಷರಿಗೆ 943 ಜನ ಸ್ತ್ರೀಯರಿದ್ದಾರೆ. ಇದರ ಅರ್ಥ ಏನಪ್ಪ ಅಂದರೆ, ಮುಂದುವರೆದ ರಾಷ್ಟ್ರಗಳಿಗೆ ಹೋಲಿಸಿದಾಗ ಭಾರತದಲ್ಲಿ ಪುರುಷ ಮತ್ತು ಸ್ತ್ರೀಯರ ಅಂತರ ಜಾಸ್ತಿ ಆಗ್ತಾಯಿದೆ, ಲಿಂಗ ತಾರತಮ್ಯ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ನಾವು ಸಮಾಜದಲ್ಲಿ ನಮ್ಮ ಸುತ್ತಮುತ್ತಲಿರುವ ತಾಯಿ, ಅಕ್ಕ, ತಂಗಿ, ಅತ್ತೆ, ನಾದಿನಿ, ದೊಡ್ಡಮ್ಮ, ಚಿಕ್ಕಮ್ಮ ಇವರೆಲ್ಲರೂ ಕೂಡ ಸ್ತ್ರೀಯರೇ ಎಂಬುದನ್ನು ನಾವು ಪರಿಗಣನೆ ತೆಗೆದುಕೊಳ್ಬೇಕು. ಹೆಣ್ಣು ಸಮಾಜದ ಸರ್ವಸ್ವ, ಹೆಣ್ಣು ಸಮಾಜದ ಕಣ್ಣು ಅಂತ ಹೇಳ್ತಾರೆ. ಭವಿಷ್ಯ ಜನಾಂಗವನ್ನು ಸೃಷ್ಟಿಸುವ ಮಹಾನ್ ತಾಯಿಯವರು ಅಂತ. ಏಕೆಂದರೆ ಪ್ರಪಂಚದಲ್ಲಿ ಸ್ತ್ರೀಯರಿಲ್ಲದೆ ಸಮಾಜವನ್ನು ಊಹಿಸುವುದು ಕಷ್ಟ. ಯಾಕೆ ಅಂತಂದರೆ, ಪ್ರಸಿದ್ಧ ವಚನಕಾರರಾದಂಥ ಕರ್ಮಯೋಗಿ ಸಿದ್ಧರಾಮರು ಸ್ತ್ರೀಯರನ್ನು ಕುರಿತು ಒಂದು ವಚನವನ್ನು ರಚನೆ ಮಾಡಿದ್ದಾರೆ. ಹೆಣ್ಣು ಮಾಯೆಯಲ್ಲ, ಹೆಣ್ಣು ರಾಕ್ಷಸಿಯಲ್ಲ, ಹೆಣ್ಣು ನಿಜವಾಗಿಯೂ ಕೂಡ ಕಪಿಲ ಸಿದ್ಧ ಮಲ್ಲಿನಾಥ ಅಂತ. ಅಂದರೆ ಸಂಸಾರದ ಒಂದು ಜವಾಬ್ದಾರಿಯನ್ನು ಹೊತ್ತು ಗಂಡ, ಮಕ್ಕಳು, ಹಿರಿಯರು ಎಲ್ಲವನ್ನು ತೂಗಿಸಿ ಕೊಂಡು ಹೋಗತಕ್ಕಂಥ ಮಹಾತಾಯಿ, ಒಂದು ತಾಳ್ಮೆಯನ್ನು ಇಟ್ಕೊಂಡಂಥ ಭೂತಾಯಿ ಥರ ಲಕ್ಷಣಗಳು, ಗುಣವನ್ನು ಹೊಂದಂತಂದರೆ ಸ್ತ್ರೀ ಅಂತ ನಾವು ಕಾಣ್ತೀವಿ. ಆದರೆ ನಾವು ಇವತ್ತಿನ ಜಗತ್ತಿನಲ್ಲಿ ಪ್ರಾಚೀನ ಕಾಲದಿಂದ ಇಲ್ಲಿಯವರೆಗೆ ಹೇಗೆ ನಾವು ಹೆಣ್ಣನ್ನು ನಡೆಸ್ಕೊಳ್ತಾ ಬರ್ತಾ ಇದ್ದೀವಿ ಎಂಬುದರ ಬಗ್ಗೆ ಮಾಹಿತಿ ತಿಳ್ಕೋಬೇಕಾಗತ್ತೆ. ಪ್ರಾಚೀನ ಕಾಲದಲ್ಲಿ, ಈ ವೇದಗಳ ಕಾಲದಲ್ಲಿ ಸ್ತ್ರೀಯರನ್ನು ಸಮಾನವಾಗಿ ನೋಡ್ಕೊಳ್ತಿದ್ರು. ಪುರುಷನಿಗೆ ಸಮಾನವಾದಂಥ ಹಕ್ಕುಗಳನ್ನು, ಸ್ವಾತಂತ್ರ್ಯವನ್ನು ನೀಡಿದರು. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಆರ್ಥಿಕವಾಗಿ ಮತ್ತು ಇತರ ರಾಜಕೀಯ ಪ್ರಾತಿನಿಧ್ಯಗಳಲ್ಲಿ ಒಂದು ಉತ್ತಮವಾದ ಸ್ಥಾನವನ್ನು ಕೊಟ್ಟಿದ್ದರು. ಅವರು ಸ್ತ್ರೀಯರನ್ನು ಪೂಜಿಸುವುದೇ, ಸ್ತ್ರೀಯರಿಗೆ ನಾವು ಪ್ರಾತಿನಿಧ್ಯ ಕೊಡೋದು ದೇವರಿಗೆ ಸಮಾನ ಅಂತ ಅಂದು ತಿಳಿದಿದ್ರು. ಆದರೆ ಬರುತ್ತಾ ಮಧ್ಯಕಾಲದಲ್ಲಿ ಅದನ್ನು ಡಾರ್ಕ್ ಏಜ್ ಅಂತಲೂ ಕರೀತಾರೆ. ಸ್ತ್ರೀಯರ ಶೋಷಣೆ ಹೆಚ್ಚಾಯಿತು, ಲಿಂಗಭೇದ ಜಾಸ್ತಿ ಆಯಿತು, ಪುರುಷ ಮತ್ತು ಸ್ತ್ರೀಯರ ನಡುವೆ ಅಂತರ ಜಾಸ್ತಿ ಇತ್ತು. ಸ್ತ್ರೀ ಅಂದರೆ ಕೇವಲ 4 ಗೋಡೆಗಳ ಮಧ್ಯೆ ಕೆಲಸ ಮಾಡುವ ಒಂದು ಪ್ರಾಣಿ ಅಂತ ತಿಳ್ಕೊಂಬಿಟ್ಟಿದ್ರು. ಅವರನ್ನು ಗೃಹಕೃತ್ಯಕ್ಕೆ ಸೀಮಿತಗೊಳಿಸಿ ಮಕ್ಕಳನ್ನು ಇರುವ ಒಂದು ಕಾರ್ಖಾನೆ ತಂತ ಒಂದು ಕೆಟ್ಟ ಪರಿಕಲ್ಪನೆ ಇತ್ತು. ಸತಿ ಪದ್ಧತಿ ಇತ್ತು, ವಿಧವಾ ವಿವಾಹ ಇರಲಿಲ್ಲ, ಅಕ್ಷರತೆ ಇರಲಿಲ್ಲ, ಅನಕ್ಷರತೆ ಹೆಚ್ಚಾಗಿತ್ತು. ಕೃಷಿಯಲ್ಲಿ ಮನೆಯ ಒಳಗೆ ಹೊರಗೆ ಹಲವಾರು ಗಂಟೆಗಳ ದುಡಿದ್ರೂ ಕೂಡ ಅವರಿಗೆ ಅದನ್ನು ಲೆಕ್ಕಕ್ಕೆ ತೆಗೆದುಕೊಳ್ತಿಲ್ಲ. ಇವತ್ತಿಗೂ ಕೂಡ ಭಾರತದಲ್ಲಿ ರಾಷ್ಟ್ರೀಯ ವರಮಾನವನ್ನು ನಾವು ಅಳತೆ ಮಾಡುವಾಗ ಗೃಹಕೃತ್ಯದಲ್ಲಿ ಮಹಿಳೆಯರ ಅದರ ಮಹತ್ವ ಏನು, ಅದರ ವರಮಾನ ಏನು, ಯಾಕೆಂದರೆ ಅವರಿಗೆ ಯಾವುದೇ ಪೇಮೆಂಟ್ ಕೊಡೋದಿಲ್ಲ ನಾವು ಗೃಹಕೃತ್ಯ ಕೆಲಸಗಳಿಗೆ. ಅವರು ಮಕ್ಕಳು, ಗಂಡ, ಹಿರಿಯರು ಇವ್ರನ್ನೆಲ್ಲನೂ ಪ್ರಾಣಿಗಳು, ಜಾನುವಾರುಗಳನ್ನು ತೆಗೆದುಕೊಂಡು, ಎಮ್ಮೆ ಇವುಗಳನ್ನೆಲ್ಲ ಮುಸುರೆ ತಿಕ್ಕಿ ಬದುಕುವ ಕಲೆಯನ್ನು ಕಲ್ತ್ಕೊಂಡಿದ್ದಾರೆ. ಇದಲ್ಲದೆ ಈ ಕೂಲಿ ಮಾಡ್ತಕ್ಕಂಥ ಮಹಿಳೆಯರು
ಆಮೇಲೆ ವಲಸೆ ಹೋಗಿರ್ತಕ್ಕಂಥ ಮಹಿಳೆಯರು, ವಲಸೆ ಕಾರ್ಮಿಕರು ಮತ್ತು ದುಡಿಯತಕ್ಕಂಥ ಮಹಿಳೆಯರು, ಅವರ ಪರಿಸ್ಥಿತಿಗಳು ಚೆನ್ನಾಗಿಲ್ಲ, ಬಹಳ ತುಂಬ ಕೆಟ್ಟದಾಗಿದ್ದಾವೆ. ಮಹಿಳೆಯರ ಮೇಲೆ ದೌರ್ಜನ್ಯ, ಕ್ರೌರ್ಯ, ಹಿಂಸೆಗಳು ಜಾಸ್ತಿ ಆಗ್ತಾಯಿದ್ದಾವೆ. ಸುಮಾರು ಒಂದು ಅಂಕಿಅಂಶದ ಪ್ರಕಾರ 10 ಜನರಲ್ಲಿ ಒಬ್ಬರು ಈ ಈ ಕ್ರೌರ್ಯ, ಹಿಂಸೆ ಇವುಗಳಿಂದ ಸಾಯ್ತಾರಂತೆ ಸ್ತ್ರೀಯರು. 6 ಜನರಲ್ಲಿ ತೊಂದರೆಗಳು ಉಂಟಾದರೆ, ಸ್ತ್ರೀಯರ ಮೇಲೆ ದೌರ್ಜನ್ಯಗಳು, ಹಿಂಸೆಗಳು, ಶೋಷಣೆ ಉಂಟಾದರೆ ಅದನ್ನು ಪೊಲೀಸ್ ಇಲಾಖೆಗೆ ರಿಪೋರ್ಟ್ ಮಾಡೋರು ಸಂತ್ರಸ್ತೆಯರು ಒಬ್ಬರು, ಅದು ಕೊಡೋದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಸ್ತ್ರೀಯರಿಗೆ ಅಲ್ಲಿ ಇದು ಸಿಗ್ತಿಲ್ಲ. ಅಂದರೆ ಮಧ್ಯಕಾಲದಲ್ಲಿ ಯಾವುದೇ ರೀತಿಯ ಅನುಕೂಲಗಳನ್ನು ಮಾಡಿರಲಿಲ್ಲ. ಸ್ತ್ರೀಯರ ಅಸಮಾನತೆ ಇತ್ತು, ಶೋಷಣೆ ಇತ್ತು, ವರದಕ್ಷಿಣೆ ಪದ್ಧತಿ ಇತ್ತು, ಇವೆಲ್ಲ ಇತ್ತು. ನಂತರ ಈಗ ಬರುತ್ತಾ 19-20ನೇ ಶತಮಾನದಲ್ಲಿ ಶಿಕ್ಷಣದ ಕ್ರಾಂತಿ, ಸಾಮಾಜಿಕ ಬದಲಾವಣೆಗಳು, ಸಾಮಾಜಿಕ ಸುಧಾರಣೆಗಳು ಮತ್ತು ಈ ಒಂದು ಆರ್ಥಿಕ ಸಬಲೀಕರಣ ಬರುತ್ತಾ ಸ್ತ್ರೀಯರಿಗೆ ಒಂದು ಹೆಚ್ಚು ಒತ್ತನ್ನು ಕೊಡೋದಕ್ಕೆ ಬಂತು. ಅದರಲ್ಲೂ ಮುಖ್ಯವಾಗಿ 21ನೇ ಶತಮಾನದಲ್ಲಿ ಈ ಸ್ತ್ರೀಯರಿಗೆ ಸಾಕಷ್ಟು ಪುರುಷರಿಗೆ ಸಮನಾಗಿ ದುಡಿಯುವ ಕೆಲಸಗಳನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಆದರೂ ಕೂಡ 21ನೇ ಶತಮಾನದಲ್ಲಿ ಸ್ತ್ರೀಯರು ಅನೇಕ ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ. ಅದು ಬಹಳ ಮುಖ್ಯವಾದ್ದು ಲಿಂಗ ತಾರತಮ್ಯ, ಈ ಜೆಂಡರ್ ಬಯಾಸ್ ಅಂತ ಹೇಳ್ತೀವಿ. ಇದರಿಂದಾಗಿ ಇಂದಿಗೂ ಕೂಡ ಒಂದು ಲಿಂಗದ ಒಂದು ಭೇದ ಭಾವವನ್ನು ತೊರೆಯುವುದರಲ್ಲಿ ನಾವು ಮಹಿಳೆಯರ ಸ್ಥಾನಮಾನಗಳನ್ನು ಸುಭದ್ರಪಡಿಸುವಲ್ಲಿ ನಾವು ಸರ್ಕಾರಗಳಾಗಲಿ ಸಮಾಜ ಆಗಲಿ ಸಾಕಷ್ಟು ಇನ್ನೂ ಸಾಧನೆ ಮಾಡೋದು ಬಹಳಷ್ಟಿದೆ. ಯಾಕೆ ಈ ಥರ ಈ ಸ್ತ್ರೀಯರಲ್ಲಿ ಲಿಂಗದಾರ ಇದು ಭೇದ ಭಾವ ಪುರುಷ ಮತ್ತು ಸಮಾಜದಲ್ಲಿ ಉಂಟಾಗ್ತಾ ಇದೆ? ಇದಕ್ಕೆ ಹಲವಾರು ಕಾರಣಗಳಿವೆ. ಅದರಲ್ಲಿ ಮೊದಲನೇದು ಒಂದು ಸಾಮಾಜಿಕ ಕಾರಣ. ನಮ್ಮ ಹಿಂದೂ ಸಮಾಜ ಅಥವಾ ಯಾವುದೇ ಸಮಾಜ ಇರಲಿ, ಅಲ್ಲಿ ಪುರುಷ ಪ್ರಧಾನ ಸಮಾಜವಾಗಿದೆ. ನಮ್ಮಲ್ಲಿ ಪರ್ಟಿಕ್ಯುಲರ್ ಆಗಿ ಭಾರತದಲ್ಲಿ ಪುರುಷ ಪ್ರಧಾನ ಸಮಾಜ, ಮೇಲ್ ಪ್ರಿಡಾಮಿನೆಂಟ್ ಸೊಸೈಟಿ. ಯಾಕೆಂತಂದರೆ ಪ್ರತಿ ರೂಢಿ, ಸಂಪ್ರದಾಯ ಮತ್ತು ಜಾತಿ ಪದ್ಧತಿ, ಧರ್ಮ, ಆಚರಣೆಗಳು ಎಲ್ಲವೂ ಕೂಡ ಪುರುಷನೇ ನಿರ್ಧಾರ ಮಾಡ್ತಾನೆ. ಬಹಳ ಮುಖ್ಯವಾಗಿ ಕುಟುಂಬದ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಮೇಲೆ ಸ್ತ್ರೀಯರಿಗಿಂತ ಒಂದು ಪುರುಷರದೇ ಡಾಮಿನೆಂಟ್ ಇರುತ್ತೆ. ಇವರು ತನ್ನ ಸ್ವಂತಿಕೆಯಿಂದ ಯಾವ ಕೆಲಸ ಮಾಡೋಕ್ಕೂ ಆಗೋದಿಲ್ಲ ಮಹಿಳೆಯರು. ಹೀಗಾಗಿ ಏನಾಗಿದೆ ಅಂದರೆ ಅವರಿಗೆ ಗೌಣ ಸ್ಥಾನ, ಸೆಕೆಂಡರಿ ಒಂದು ಸ್ಥಾನವನ್ನು ಸಮಾಜದಲ್ಲಿ ಕೊಡಲಾಗಿದೆ. ಜೊತೆಗೆ ಇವರು ಸ್ತ್ರೀಯರು 70% ಭಾರತದ ಏಷ್ಯಾ ರಾಷ್ಟ್ರದಲ್ಲಿ ಕೃಷಿ ಕಾರ್ಯದಲ್ಲಿ ತೊಡಗಿರ್ತಾರೆ. ಆ ಕಾರ್ಯದಲ್ಲಿ ತೊಡಗಿದರೂ ಕೂಡ ಅವರಿಗೆ ಯೋಗ್ಯವಾದ ಕೂಲಿಗಳನ್ನು ಕೊಡ್ತಾಯಿಲ್ಲ. ಮತ್ತು ಇವರಿಗೇನು ಹೆಚ್ಚು ಸ್ಥಾನಮಾನಗಳು ಇರತಕ್ಕಂಥ ಹುದ್ದೆಗಳಿಲ್ಲ. ಬಹಳ ಕೀಳುಮಟ್ಟದ ಕಡಿಮೆ ಸಂಬಳ ಬರುವ ಒಂದು ಕೆಲಸಗಳನ್ನು ಆಯ್ಕೆ ಮಾಡ್ತಾರೆ. ಮತ್ತು ಇನ್ನೊಂದು ಗೃಹ ಕೃತ್ಯದಲ್ಲಿಯೂ ಕೂಡ ಕೆಲಸ ಮಾಡ್ತಿರ್ತಾರೆ. ಅಲ್ಲಿ ಸಾಕಷ್ಟು ಅವರಿಗೆ ಕ್ರೌರ್ಯ, ಹಿಂಸೆ, ಸೆಕ್ಷುವಲ್ ಹ್ಯಾರಾಸ್ಮೆಂಟು ಇನ್ನೂ ಅನೇಕಗಳು ಆಗ್ತಾಯಿರ್ತವೆ. ಆದರೂ ಕೂಡ ಅವುಗಳನ್ನೆಲ್ಲ ನುಂಗಿಕೊಂಡು ಬದುಕುವ ಕಲೆಯನ್ನು ಕಲ್ತ್ಕೊಂಡಿದ್ದಾರೆ. ಸಮಾಜದಲ್ಲಿ ಇದಕ್ಕೆ ಕಾರಣ ಏನಪ್ಪ ಅಂದರೆ ಗ್ರಾಮಾಂತರ ಪ್ರದೇಶದಲ್ಲಿ ನಗರ ಪ್ರದೇಶಕ್ಕಿಂತ ಮಹಿಳೆಯರಲ್ಲಿ ಅನಕ್ಷರತೆ ಇದೆ, ಅಜ್ಞಾನ ಇದೆ, ಅರಿವಿನ ಕೊರತೆ ಇದೆ, ಶಿಕ್ಷಣದ ಕೊರತೆ ಇದೆ. ಹೀಗಾಗಿ ಅವರು ಈ ಒಂದು ಶೋಷಣೆಗೆ ಒಳಗಾಗ್ತಾಯಿದ್ದಾರೆ. ಈ ಸಾಮಾಜಿಕ ಏನಂತ ಹೇಳ್ತೀವಿ ಪಿಡುಗುಗಳು, ಆ ಒಂದು ಇವಿಲ್ಸ್ ಅಂತ ಹೇಳ್ತೀವಿ, ಇವುಗಳು ಮಹಿಳೆಯರನ್ನು ಮುಂದಕ್ಕೆ ಹೋಗಿ ಬಿಡ್ತಾ ಇಲ್ಲ, ಪ್ರಗತಿ ಸಾಧಿಸೋದಕ್ಕೆ ಬಿಡ್ತಾ ಇಲ್ಲ. ಪುರುಷರಿಗೆ ಸಮನಾಗಿ ಶಿಕ್ಷಣ, ಉದ್ಯೋಗ ಮತ್ತು ಆರ್ಥಿಕ ಪ್ರಾಬಲ್ಯವನ್ನು ಪಡೆಯೋದಕ್ಕೆ ಅವಕಾಶ ಮಾಡಿಕೊಡ್ತಿಲ್ಲ. ನಮ್ಮಲ್ಲಿರುವ ಸಾಮಾಜಿಕ ರೂಢಿ, ಸಂಪ್ರದಾಯ, ಇತರೆ ಅಂಶಗಳಿಂದಾಗಿ ಅನೇಕ ರೀತಿಯ ಶೋಷಣೆಗೆ ಮಹಿಳೆಯರು ಒಳಗಾಗ್ತಾ ಇದ್ದಾರೆ. ಇದು ಒಂದು ಸಾಮಾಜಿಕ ಅಂಶಗಳು, ಸೋಷಿಯಲ್ ಅಬ್ಸ್ಟಿಕಲ್ಸ್ ಅಂತ ಹೇಳ್ತೀವಿ. ಎರಡನೇದಾಗಿ ಶೈಕ್ಷಣಿಕ ಅಂಶಗಳು ಕೂಡ ಕಾರಣವಾಗಿವೆ ಮಹಿಳೆಯರ ಲಿಂಗ ಒಂದು ಭೇದ ಭಾವ ಹೆಚ್ಚಾಗೋದಕ್ಕೆ. ಕಾರಣ ಏನಂತಂದರೆ ಈಗ ಪ್ರೈಮರಿ, ಸೆಕೆಂಡರಿ ಎಜುಕೇಷನಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡ್ತಾ ಇದ್ದಾರೆ, ವಿದ್ಯಾಭ್ಯಾಸ ಕೊಡ್ತಾ ಇದ್ದೀವಿ. ಆದರೆ ನಾವು ಉನ್ನತ ಶಿಕ್ಷಣಗಳಲ್ಲಿ ಮಹಿಳೆಯರಿಗೆ ಹೆಚ್ಚು ಅವಕಾಶಗಳನ್ನು ಕೊಡ್ತಾಯಿಲ್ಲ, ವಿದ್ಯಾಭ್ಯಾಸ ಪಡಿತಾ ಇಲ್ಲ ಅವರು. ಬಹಳ ಮುಖ್ಯವಾಗಿ ತಾಂತ್ರಿಕ ಕ್ಷೇತ್ರದಲ್ಲಿ ಮತ್ತು ಇನ್ನೊಂದು ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿ, ಇದಲ್ಲದೆ ಡಿಜಿಟಲ್ ಕ್ಷೇತ್ರದಲ್ಲಿ ಬದಲಾವಣೆಗಳನ್ನು ತರುವುದಕ್ಕೆ ಅವರಿಗೆ ಸಮನಾಗ ಒಂದು ಉನ್ನತ ಶಿಕ್ಷಣ ಅವ್ರಿಗೆ ಸಿಗ್ತಾ ಇಲ್ಲ. ಮತ್ತು ಅವರಿಗೆ ಸಿಕ್ಕಿದರೂ ಕೂಡ ಯಾವುದೋ ಕಡಿಮೆ ಉದ್ಯೋಗಗಳಲ್ಲಿ ಕಡಿಮೆ ಶಿಕ್ಷಣ ದೊರಕ್ತಾ ಇದೆ. ಮಕ್ಕಳು ಹಳ್ಳಿ ಗ್ರಾಮಾಂತರ ಪ್ರದೇಶದಲ್ಲಿ ಪುರುಷರಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ. ಕುಟುಂಬದಲ್ಲಿ ಪೋಷಕರು ಕೂಡ ಬಹಳ ಮುಖ್ಯ ಪುರುಷರ ವಿದ್ಯಾಭ್ಯಾಸಕ್ಕೆ, ಆದರೆ ಮಹಿಳೆಯರ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡೋದಿಲ್ಲ. ಯಾಕೆಂದರೆ ಪುರುಷ ಪ್ರಧಾನ ಸಮಾಜದಲ್ಲಿ ಪುರುಷರು ಗಂಡು ಮಗು ಹುಟ್ಟಿದರೆ ಅದು ಪ್ಲಸ್ ಅಂತ, ಹೆಣ್ಣು ಮಗು ಹುಟ್ಟರೆ ಮೈನಸ್ ಅಂತ ಕೆಟ್ಟ ಪರಿಭಾವನೆಯನ್ನು ಇಟ್ಕೊಂಡಾರೆ. ಅಂದರೆ ಮಹಿಳೆಯರಿಗೆ ಪುರುಷರಿಗೆ ಸಮನಾಗಿ
ಆ ಒಂದು ಅಧಿಕಾರಕ್ಕೂ ಅಂದರೆ ಶಿಕ್ಷಣ ಪ್ರಗತಿಗೆ ಹೆಚ್ಚು ಒತ್ತು ಕೊಡ್ತಾ ಇಲ್ಲ. ಅವರಿಗೆ ಎಲ್ಲ ಕ್ಷೇತ್ರದಲ್ಲೂ ವಿದ್ಯಾಭ್ಯಾಸ ಪಡೆದು ತರಬೇತಿ ಪಡೆದು ಜಾಗೃತರಾಗಿ ಭದ್ರವಾಗಿ ನಿಲ್ಲೋದಕ್ಕೆ ಸಮಾಜದಲ್ಲಿ ಅವಕಾಶ ಕೊಡ್ತಾಯಿಲ್ಲ. ಇದು ಒಂದು ಶೈಕ್ಷಣಿಕ ಸೌಲಭ್ಯದ ಕೊರತೆಯೂ ಕೂಡ ಒಂದು ಬಹಳ ಮುಖ್ಯವಾಗಿ. ಇನ್ನು ಮೂರನೇದಾಗಿ ಬಹಳ ಮುಖ್ಯವಾಗಿ ಆರ್ಥಿಕ ಭದ್ರತೆಯೂ ಕೂಡ ಒಂದು ಕಾರಣ ಆಗ್ತದೆ. ಆರ್ಥಿಕ ಅಂಶಗಳಿಂದ ಕೂಡ ಮಹಿಳೆ ಇವತ್ತು ಪುರುಷನಿಗಿಂತ ಹಿಂದುಳಿಯೋದಕ್ಕೆ ಕಾರಣವಾಗಿದೆ. ಉದಾಹರಣೆಗೆ ನೋಡಿ, ಕುಟುಂಬದ ಎಲ್ಲ ಆರ್ಥಿಕ ವಿಚಾರಗಳ ಮೇಲೆ ಪುರುಷನದೇ ಪಾತ್ರ ಜಾಸ್ತಿ ಇರುತ್ತೆ. ನಿರ್ಣಯ ತೆಗೆದುಕೊತಾನೆ, ಆಮೇಲೆ ಎಕನಾಮಿಕ್ ಡಿಸಿಷನ್ಸ್ ಬಹುತೇಕವಾಗಿ ಈ ಮಹಿಳೆಯರಿಗೆ ಇರೋದಿಲ್ಲ. ತನ್ನ ಬಗ್ಗೆ ಆಗಲಿ, ಇತರರ ಬಗ್ಗೆ ಆಗಲಿ, ಗುಂಪು ಬಗ್ಗೆ ಆಗಲಿ, ಸಂಘಟನೆಯಲ್ಲೇ ಆಗಲಿ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಅವಕಾಶನ ಕೊಡೋದಿಲ್ಲ. ತೆಗೆದುಕೊಂಡ್ರೂ ಕೂಡ ಬಹಳ ಕಷ್ಟ, ಗೌಣವಾಗಿರ್ತವೆ ಇವರು. ಹೀಗಾಗಿ ಇನ್ನೊಂದೇನಪ್ಪ ಅಂದರೆ, ಈ ಆರ್ಥಿಕ ಸಂಪನ್ಮೂಲಗಳೆಲ್ಲ ಪುರುಷನ ಕೈಯಲ್ಲಿ ಕೇಂದ್ರೀಕೃತವಾಗಿವೆ, ಮಹಿಳೆಯರ ಕೈಯಲ್ಲಿಲ್ಲ. ಮತ್ತು ಗೃಹ ಕೃತ್ಯಗಳನ್ನು ನಡೆಸುವಾಗಲೂ ಅಷ್ಟೇ ಅವನದೇ ಪ್ರಭಾವ ಇರುತ್ತೆ. ಯಾವುದೇ ಆರ್ಥಿಕ ನಿರ್ಣಯ ತೆಗೆದುಕೊಳ್ಬೇಕಾದ್ರೆ ಅವನದೇ ಪಾತ್ರ ಇರುತ್ತೆ, ಅಥವಾ ಹಿರಿಯರದ ಪಾತ್ರ ಇರುತ್ತೆ, ಸ್ತ್ರೀಯರ ಪಾತ್ರ ಇರೋದಿಲ್ಲ. ಇನ್ನು ಜೊತೆಗೆ ಮಹಿಳೆಯರಿಗೆ ಕೆಲಸ ಮಾಡಿದ್ರು ಕೂಡ ಕೂಲಿಯನ್ನು ಸರಿಯಾಗಿ ಕೊಡೋಲ್ಲ. ಪುರುಷನಿಗೆ ಫುಲ್ ಸಂಬಳ ಕೊಡೋದು, ಇವರಿಗೆ ಕಡಿಮೆ ಸಂಬಳ ಕೊಡೋದು. ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಎಲ್ಲ ಬೇರೆ ಕಂಪನಿಗಳಲ್ಲಿ, ಈಗ ಗಾರ್ಮೆಂಟ್ ಫ್ಯಾಕ್ಟ್ರಿಗಳಲ್ಲಿ ಅಥವಾ ಇನ್ಯಾವುದೇ ಮನೆ ಕೆಲಸ ಮಾಡೋರಲ್ಲಿ, ವಲಸೆ ಕಾರ್ಮಿಕರಲ್ಲಿ ಕೂಲಿಗಳ ವ್ಯತ್ಯಾಸ ಕಾಣ್ತೀವಿ. ಕೆಲವರು ಊಟ ಕೊಟ್ಬಿಟ್ಟು ಕೂಲಿ ಕೊಡ್ದಂಗೆ ಅವ್ರನ್ನ ದುಡಿಸ್ಕೊತಾರೆ, ಶೋಷಣೆ ಮಾಡ್ತಾರೆ. ಇದು ಬಹಳ ದುರಂತ. ಅಂದರೆ ಪುರುಷರಿಗೆ ಸಮನಾದ ಕೂಲಿಗಳನ್ನು ಕೊಡ್ತಾಯಿಲ್ಲ, ವೇತನ ಕೊಡ್ತಾಯಿಲ್ಲ. ಇದರಿಂದ ಅವರು ಆರ್ಥಿಕವಾಗಿ ಹಿಂದುಳಿತಾರೆ. ಅವರ ಕೂಗು, ವಾಯ್ಸ್ಗೆ ಬೆಲೆ ಇಲ್ದಂಗೆ ಆಗುತ್ತೆ. ಅಂದರೆ ಅವರು ಉಳಿತಾಯ ಮಾಡಬೇಕು, ಅವರು ಬ್ಯಾಂಕ್ಗಳೊಡನೆ ವ್ಯವಹಾರ ಮಾಡಬೇಕು, ಖರೀದಿ ಮಾಡಬೇಕು, ಕೊಳ್ಳಬೇಕು, ವ್ಯಾಪಾರ ಮಾಡಬೇಕು, ಉದ್ಯಮ ಮಾಡಬೇಕು. ಅವರು ಕೂಡ, ಸ್ತ್ರೀಯರು ಕೂಡ. ಇದಲ್ಲದೆ ಮಾರುಕಟ್ಟೆಗಳಲ್ಲಿ ಅವರು ಇನ್ವಾಲ್ವ್ ಆಗಬೇಕು. ಮಾರುಕಟ್ಟೆಗಳಲ್ಲಿ ಈಗ ಆಗೋದ್ರಿಂದ ಏನಂತಂದರೆ ಅವರ ಚಟುವಟಿಕೆಗಳು ಹೆಚ್ಚಾಗ್ತವೆ. ಆರ್ಥಿಕ ಚಟುವಟಿಕೆಗಳು, ಆ ಸಂಪನ್ಮೂಲಗಳ ಮೇಲೆ ನಿಯಂತ್ರಣ ಬರುತ್ತೆ. ಆ ಮೂಲಕ ಸಮಾಜದ ಮೇಲೆ ನಾವು ಹೆಚ್ಚು ಪ್ರಾಬಲ್ಯತೆಯನ್ನು ಮಹಿಳೆಯರು ಪಡೆಯೋದಕ್ಕೆ ಅವಕಾಶ ಆಗುತ್ತೆ. ಇದು ಒಂದು ಕಾರಣ. ಇದಲ್ಲದೆ ಇನ್ನೊಂದು ಕಾರಣ ಏನಪ್ಪ ಅಂತಂದರೆ, ಭಾಳ ಮುಖ್ಯವಾಗಿ ಆರೋಗ್ಯದ ಸಮಸ್ಯೆಯಿಂದ ಮಹಿಳೆಯರು ಬಳಲ್ತಾ ಇದ್ದಾರೆ. ಭಾಳ ಮುಖ್ಯವಾಗಿ ಗ್ರಾಮಾಂತರ ಪ್ರದೇಶದ ಮಹಿಳೆಯರು, ಕೂಲಿ ಕಾರ್ಮಿಕರು, ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಂಥವರು, ಕನಿಷ್ಠ ಕೆಲಸಗಳು ಅಂದರೆ ಕಡಿಮೆ ಸಂಬಳ ಬರ್ತಕ್ಕ ಕೆಲಸಗಳು ಮಾಡ್ತಕ್ಕಂಥ ರಾಸಾಯನಿಕ ಕಾರ್ಖಾನೆಗಳು, ಅಲ್ಲಿ ಕೆಲಸ ಮಾಡ್ತಕ್ಕಂಥ ಇವರು ಮಹಿಳೆಯರು, ಮನೆ ಕೆಲಸ ಮಾಡ್ತಕ್ಕಂಥ ಮಹಿಳೆಯರು, ಇವರು ಅನೇಕ ರೋಗಗಳಿಂದ ಬಳಲ್ತಾ ಇದ್ದಾರೆ. ಇವತ್ತು ಒಂದು ಅಂಕಿಅಂಶದ ಪ್ರಕಾರ, WHO ಪ್ರಕಾರ ಭಾರತದಲ್ಲಿ 60-70% ಮಹಿಳೆಯರು ಈ ಒಂದು ಅನಿಮಿಕ್ಕಿಂದ ಬಳಲ್ತಾ ಇದ್ದಾರೆ. ಮತ್ತು ಇನ್ನೊಂದು ರಕ್ತಸ್ರಾವದಿಂದ ಬಳಲ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಸುಮಾರು 70% ಸ್ತ್ರೀಯರು ಭಾರತದಲ್ಲಿ ಇಂದು ಗರ್ಭಕೋಶದ ಕ್ಯಾನ್ಸರಿಂದ ಬಳಲ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಇವರಲ್ಲಿ ಸ್ತ್ರೀಯರಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಅರಿವಿನ ಕೊರತೆ ಇರಲ್ಲ, ಜಾಗೃತಿ ಇರಲ್ಲ, ಅನಕ್ಷರಸ್ಥರಾಗಿರ್ತಾರೆ, ಅಜ್ಞಾನಿಗಳಾಗಿರ್ತಾರೆ. ಆಮೇಲೆ ಗ್ರಾಮಾಂತರ ಪ್ರದೇಶದಲ್ಲಿ ಈ ಆರೋಗ್ಯ ಸೌಲಭ್ಯಗಳು ಹೆಚ್ಚಾಗಿಲ್ಲ. ಮಹಿಳೆಯರು ಯಾವ ರೋಗ ಅಂತ ಪತ್ತೆ ಮಾಡಿಸಿ ಅದಕ್ಕೆ ಸರಿಯಾದ ಔಷಧಿಗಳನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ, ಅಂದರೆ ಹೆಚ್ಚು ಸೌಲಭ್ಯಗಳಿಲ್ಲ. ಈಗ ನಗರ ಪ್ರದೇಶದಲ್ಲಿ ಸುಲಭವಾಗಿ ಅವರು ಲ್ಯಾಬ್ ಮೂಲಕ ಡಯಾಗ್ನೈಸ್ ಮಾಡಿಸಿ ಅವುಗಳಿಗೆ ಪರಿಹಾರವನ್ನು ಕಂಡುಹಿಡ್ಕೊಡ್ತಾರೆ. ಆದರೆ ಗ್ರಾಮಾಂತರ ಪ್ರದೇಶದಲ್ಲಿ ಇದರ ಸೌಲಭ್ಯಗಳು ಏನು, ಲ್ಯಾಬ್ಗಳ ಕೊರತೆಗಳು, ಆ ರೋಗಗಳನ್ನು ಪತ್ತೆ ಹಚ್ಚುವ ಒಂದು ವಿಧಾನಗಳಲ್ಲಿ ಸಿಗೋದೇ ಇಲ್ಲದ್ರಿಂದಾಗಿ ಅವರು ಸಾಕಷ್ಟು ತೊಂದರೆಯನ್ನು ಎದುರಿಸ್ತಾ ಇದ್ದಾರೆ. ಇದರಿಂದ ಇಡೀ ಕುಟುಂಬ, ಯಾಕೆಂದರೆ ಸ್ತ್ರೀ ತನಗಿಂತ ತನ್ನ ಮಕ್ಕಳ ಬಗ್ಗೆ, ತನ್ನ ಗಂಡನ ಬಗ್ಗೆ, ತನ್ನ ಈ ಕುಟುಂಬದ ಬಗ್ಗೆ ಯೋಚನೆ ಮಾಡೋದು, ತನ್ನ ಆರೋಗ್ಯದ ಬಗ್ಗೆ ಯೋಚನೆ ಮಾಡೋದಿಲ್ಲ. ಇದು ಕೂಡ ಒಂದು ಕಾರಣ. ಅವರು ದೈಹಿಕವಾಗಿ ಕುಗ್ಗಿದಾಗ ಮಾನಸಿಕ ಕುಗ್ಗಿತು ಬಂದುಬಿಡುತ್ತೆ ಆಟೋಮೆಟಿಕ್ಕಾಗಿ. ಅವರು ಆರ್ಥಿಕ ಪ್ರಾಬಲ್ಯ ಪಡ್ಕೊಳಕ್ಕಾಗಲ್ಲ. ಆರೋಗ್ಯ ಚೆನ್ನಾಗಿರಬೇಕು. ಇದು ಬಹಳ ಮುಖ್ಯವಾಗಿ ನಾವು ಕಾಣ್ತಾ ಇರೋದು. ಇನ್ನೊಂದೇನಪ್ಪ ಅಂದರೆ, ಈ ರಕ್ತಸ್ರಾವದ ಒಂದು ವಿಚಾರದಲ್ಲಿ ಭಾರತದಲ್ಲಿ ಎಂದಿಗೂ ಕೂಡ ಸಂಪ್ರದಾಯಗಳ ಬದ್ಧವಾಗಿ ಓದುವ ಮಕ್ಕಳಿಗೆ ತೊಂದರೆ ಆಗ್ತಾಯಿದೆ, ದುಡಿಯುವ ಕೆಲಸದಲ್ಲಿ ಕೂಡ ತೊಂದರೆ ಆಗ್ತಾಯಿದೆ, ಸೌಕರ್ಯಗಳನ್ನು ಕೊಡ್ತಾಯಿಲ್ಲ. ಅವುಗಳಲ್ಲಿ ಬದಲಾವಣೆಗಳಾಗಬೇಕು. ಆಗ ಅವರು ಗಟ್ಟಿಯಾಗಿ ನಿಂತು ಸಮಾಜದಲ್ಲಿ ಬದುಕೋದಕ್ಕೆ ಸ್ತ್ರೀಯರು ಸಾಧ್ಯವಾಗುತ್ತೆ. ಇದಲ್ಲದೆ ಮಾನಸಿಕವಾಗಿಯೂ ಕೂಡ ಕೆಲವು ಅಂಶಗಳು ಕಾರಣವಾಗಿದ್ದಾವೆ. ಯಾಕೆ ದೈಹಿಕವಾಗಿ ನೋಡಿದ ರೋಗಗಳು ಅಂತ ಹೇಳಿದೆ, ಭಯಂಕರ ರೋಗಗಳು ಅವುಗಳನ್ನು ಕಾಡ್ತವೆ. ಅದರಿಂದ ಅವರು ಮಾನಸಿಕವಾಗಿ ಕುಗ್ಗಿ ಹೋಗ್ತಾರೆ. ತಾನು, ತನ್ನ ಮಕ್ಕಳು, ಗಟ್ಟಿತನ, ನಾನು ಬದುಕಬೇಕು, ನಾನು ಪುರುಷನಿಗೆ ಸಮನಾಗಿ ಬದುಕಬೇಕು, ಧೈರ್ಯ, ಯಾಕೆಂದರೆ ಸಮಾಜದಲ್ಲಿ ನಿಂತು ಹೋರಾಡೋ ಧೈರ್ಯವನ್ನು ಪಡ್ಕೋಬೇಕಾಗತ್ತೆ. ಸ್ಪರ್ಧೆ ಮನೋಭಾವ ಬೆಳೆಸ್ಕೊಳ್ಳೋದು, ಕೌಶಲ್ಯಗಳನ್ನು ರೂಢಿಸ್ಕೊಳ್ಳೋದು, ಇವೆಲ್ಲವೂ ಕೂಡ ಕಷ್ಟ ಮಕ್ಕಳಿಗೆ ಗ್ರಾಮೀಣ ಪ್ರದೇಶದಲ್ಲಿ. ಹಾಗಾಗಿ ಈ ಒಂದು ಪುರುಷರು ಯಾವಾಗಲೂ ಮುಂದೆ ಇರೋದ್ರಿಂದ ನಾವೇನು ಕೀಳು, ಎರಡನೇ ದರ್ಜೆಯ ಪ್ರಜೆಗಳು ಅಂತ ಒಂದು ಪರಿಭಾವಿಸಿಬಿಡ್ತಾರೆ. ಆ ಭಾವನೆಗಳಿಂದಾಗಿ ಮಾನಸಿಕವಾಗಿ ಅವರು ಕುಗ್ಗಿದ್ರೆ
ಇದು ಆರ್ಥಿಕವಾಗಿ ಕುಗ್ಗುತ್ತಾರೆ, ಮುಂದೆ ಹೋಗೋದಿಲ್ಲ, ಹೋರಾಟ ಮಾಡೋಕ್ಕೆ ಹೋಗೋದಿಲ್ಲ, ಸಂಘಟನೆ ಆಗೋದಿಲ್ಲ, ಗುಂಪಲ್ಲಿ ಸೇರೋದಿಲ್ಲ, ಏಕಾಂಗಿತನ ಮತ್ತು ಇತರೆ ಕಾಯಿಲೆಗಳಿಂದ ನರಳುತ್ತಾರೆ. ಇಷ್ಟೆಲ್ಲ ಕಾರಣಗಳಿಂದಾಗಿ ಭಾರತದಲ್ಲಿ ಒಂದು ಇದಾಗಿದೆ. ಇದಲ್ಲದೆ ಇನ್ನೊಂದು ಕಾರಣ ಇದೆ. ರಾಜಕೀಯವಾಗಿಯೂ ಕೂಡ ಮಹಿಳೆಯರು ನಮ್ಮ ಸಮಾಜದಲ್ಲಿ ಮುಂದೆ ಬಂದಿಲ್ಲ. ಯಾಕೆಂದರೆ ಸ್ಥಳೀಯ ಸರ್ಕಾರಗಳಲ್ಲಿ ಸ್ವಲ್ಪ 50% ರಿಸರ್ವೇಷನ್ನಿಂದ ಬರ್ತಾ ಇದ್ದಾರೆ. ಸ್ಥಳೀಯ ಸರ್ಕಾರದಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ಕಡಿಮೆ ಇದೆ, ರಾಜ್ಯಸಭೆಗಳಲ್ಲಿ ಕಡಿಮೆ ಇದೆ, ಮತ್ತು ಲೋಕಸಭೆಯಲ್ಲೂ ಕೂಡ ಮಹಿಳೆಯರ ಒಂದು ಪ್ರಾತಿನಿಧ್ಯ ಕಡಿಮೆ ಇದೆ. ಇದು ಯಾಕೆ ಬೇಕಪ್ಪ ಅಂದರೆ ಅವರಲ್ಲಿ ಒಂದು ಅನಕ್ಷರತೆ ಇರೋದ್ರಿಂದ, ಅಜ್ಞಾನ ಇರೋದ್ರಿಂದ ನಾಯಕತ್ವದ ಕೊರತೆ ಇದೆ. ಅವರನ್ನು ಸಂಘಟಿಸಬೇಕು. ನಾವು ಪುರುಷರಿಗೆ ಸಮಾನರು, ನಮ್ಮಿಂದ ಸಮಾಜ. ಯಾಕೆಂದರೆ ಪುರುಷರಿಲ್ಲದೆ, ಮಹಿಳೆಯರಿಲ್ಲದೆ ಸಮಾಜವನ್ನು ಊಹಿಸ್ಕೊಳಕ್ಕಾಗೋದಿಲ್ಲ. ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ಯಾವುದರಲ್ಲಿಯೂ ಕೂಡ ಅವರಿಗೆ ಸರಿಸಮನಾಗಿರ್ತಕ್ಕಂಥ, ನಾವು ಪುರುಷರು ಸಮಾನ ಎಂಬುದನ್ನು ತೋರಿಸ್ಕೊಟ್ಟಿದ್ದಾರೆ ಸಮಾಜದಲ್ಲಿ. ಇವತ್ತು ಉದ್ಯೋಗದಲ್ಲೂ ಇದ್ದಾರೆ, ಅವರು ಕೂಡ ಎಲ್ಲ ಉದ್ಯೋಗಗಳನ್ನು ಮಾಡ್ತಾರೆ. ಪುರುಷನಿಗೆ ಸಮನಾದಂಥ ಉದ್ಯೋಗದಲ್ಲಿ ಯಾವುದಿಲ್ಲ. ಹಾಗಾಗಿ ಒಂದು ಬಹಳ ಮುಖ್ಯವಾಗಿ ರಾಜಕೀಯ ಪ್ರಾತಿನಿಧ್ಯ ಹೆಚ್ಚಾಗಿಲ್ಲ. ಈಗ ನೋಡಿ, ಲೋಕಸಭೆಯಲ್ಲೂ ಕಡಿಮೆ ಇದೆ, ರಾಜ್ಯಸಭೆಯಲ್ಲಿ. ಆದರೆ 26ಕ್ಕೆ 33% ಮಾಡ್ತೀವಿ ಅಂತ ಹೇಳಿದ್ರೆ ಅದು ಬೇರೆ ವಿಚಾರ. ಆದರೆ ಹೆಚ್ಚು ಆಡಳಿತದಲ್ಲಿ ಇನ್ವಾಲ್ವ್ ಆದ ಮಹಿಳೆಯರು ಸಮಾಜದಲ್ಲಿ ಮಹಿಳೆಯರಿಗೆ ಅನುಕೂಲವಾದ ಕಾನೂನುಗಳನ್ನು ರೂಪಿಸಿ ಆ ಮೂಲಕ ಮಹಿಳೆಯರ ಒಂದು ಸೌಖ್ಯವನ್ನು, ಸಬಲೀಕರಣವನ್ನು ಹೆಚ್ಚಿಸ್ಬೋದು. ಇದು ಒಂದು ಕಾರಣ. ಇವೆಲ್ಲ ಅಂಶಗಳು ಭಾರತದಲ್ಲಿ ಲಿಂಗಭೇದ, ಪುರುಷ ಮತ್ತು ಮಹಿಳೆಯರ ನಡುವೆ ಅಂತರ ಹೆಚ್ಚಾಗೋದಕ್ಕೆ ಇರುವ ಕಾರಣಗಳು. ಆದರೆ ಇದನ್ನು ನಾವು ಸರಿಪಡಿಸಬೇಕಾಗುತ್ತೆ. ಸರಿಪಡಿಸ್ತಾ ಇದ್ದಾರೆ 19ನೇ ಶತಮಾನದಲ್ಲಿ, 20ನೇ ಶತಮಾನ, ಈಗ 21ನೇ ಶತಮಾನ. ಈಗ ಪ್ರತಿ ಒಂದು ಇದರಲ್ಲೂ ಕೂಡ ನಾವು ಇವುಗಳನ್ನು ಈ ಮಹಿಳಾ ಸಬಲೀಕರಣ ಹೆಚ್ಚಿಸೋದಕ್ಕೆ, ಲಿಂಗ ತಾರತಮ್ಯವನ್ನು ಕಡಿಮೆ ಮಾಡಿ ಮಹಿಳಾ ಸಬಲೀಕರಣ ಹೆಚ್ಚಿಸೋದಕ್ಕೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ರೋಸ್ಟೋ ಅವರು ಈ ಸಬಲೀಕರಣವನ್ನು ಹೆಚ್ಚಿಸಬೇಕು. ಈ ಕೆಳಕಂಡ ಸಬಲೀಕರಣ ಅಂದರೆ ಹಲವಾರು ಸಬಲೀಕರಣ ಹೆಚ್ಚಿಸಬೇಕು ಅಂತಾರೆ. 1, ಸಾಮಾಜಿಕ ಸಬಲೀಕರಣ ಹೆಚ್ಚಿಸಬೇಕು. 2, ಆರ್ಥಿಕ ಸಬಲೀಕರಣವನ್ನು ಹೆಚ್ಚಿಸಬೇಕು. 3, ರಾಜಕೀಯ ಸಬಲೀಕರಣ ಹೆಚ್ಚಿಸಬೇಕು. 4, ಶೈಕ್ಷಣಿಕ ಸಬಲೀಕರಣವನ್ನು ಹೆಚ್ಚಿಸಬೇಕು. 5, ಮಾನಸಿಕ ಸಬಲೀಕರಣವನ್ನು ಮಹಿಳೆಯರು ಹೆಚ್ಚಿಸಬೇಕು. 6ನೇದಾಗಿ ಆರೋಗ್ಯದ ಸಬಲೀಕರಣವನ್ನು ಹೆಚ್ಚಿಸಬೇಕಾಗತ್ತೆ. ಉದಾಹರಣೆಗೆ ಸಮಾಜದಲ್ಲಿ ಈಗ ಪುರುಷನಿಗೆ ಸಮನಾಗಿ ಶೈಕ್ಷಣಿಕ ಸೌಲಭ್ಯವನ್ನು ಕೊಡಬೇಕಾಗತ್ತೆ. ಪುರುಷನಿಗೆ ಸಮನಾಗಿ ಅವರು ಸಮಾಜದಲ್ಲಿ ರೂಢಿ ಸಂಪ್ರದಾಯಗಳನ್ನು ಬಿಟ್ಟು ಸಾಂಸ್ಕೃತಿಕವಾಗಿ ಮುಂದೆ ಬಂದು ಗಟ್ಟಿಯಾಗಿ ನಿಲ್ಲುವ ಕೆಲಸವನ್ನು ಮಾಡಬೇಕಾಗತ್ತೆ. ರಾಜಕೀಯದಲ್ಲಿ ಎಲ್ಲ ಕ್ಷೇತ್ರದಲ್ಲಿಯೂ ಚುನಾವಣೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರೆ ಇತ್ತೀಚೆಗೆ. ಜೊತೆಗೆ ಅವರು ಬಹಳ ಮುಖ್ಯವಾಗಿ ಎಲ್ಲ ಕ್ಷೇತ್ರದಲ್ಲಿ ರಾಜ್ಯಸಭೆ, ಲೋಕಸಭೆಗಳಲ್ಲಿ ಶಾಸನಗಳ ನಿರ್ಣಯ ಮಾಡುವಲ್ಲಿ ಅವರ ಪ್ರಾತಿನಿಧ್ಯ ಹೆಚ್ಚಾಗಬೇಕು. ಆಗ ಆ ಸಮಾಜದ ಅಭಿವೃದ್ಧಿಗೆ ಸಹಕಾರ ಆಗುತ್ತೆ. ಇದಲ್ಲದೆ ಈ ಒಂದು ಏನು ಅಂದರೆ ಆರ್ಥಿಕ ಪ್ರಾಬಲ್ಯ, ಮಹಿಳೆಯರು ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಬೇಕು. 1776ರಲ್ಲಿ ಆಡಮ್ ಸ್ಮಿತ್ ಹೇಳ್ತಿದ್ರು, ಗೃಹ ಕೃತ್ಯವನ್ನು ನಡೆಸುವಲ್ಲಿ ಪುರುಷರಿಗಿಂತ ಮಹಿಳೆಯರು ಉತ್ತಮ ಅಂತ. ಯಾಕೆಂದರೆ ಉಳಿತಾಯ ಮಾಡೋದರಲ್ಲಿ ಉಳಿತಾಯದ ಹಣವನ್ನು ಬೇಗ ಖರ್ಚು ಮಾಡಲ್ಲ ಅವರು. ಆದರೆ ನಮ್ಮ ಕೈಲಿ ಹಣ ಕೊಟ್ಟರೆ ಬೇಗ ಖರ್ಚು ಮಾಡಿಬಿಡ್ತೀವಿ ಪುರುಷರು. ಹಾಗಾಗಿ ಮಹಿಳೆಯರು ದೇ ಆರ್ ವೆರಿ ಗುಡ್ ಇನ್ ಸೇವಿಂಗ್ಸ್. ಆ ಉಳಿತಾಯವನ್ನು ಬ್ಯಾಂಕ್ಗಳಲ್ಲಿ ಅವರು ವ್ಯವಹಾರ ಮಾಡಬೇಕು, ವ್ಯಾಪಾರ ಮಾಡಬೇಕು, ಉದ್ಯಮ ಸಾಹಸ ಕಲ್ತ್ಕೋಬೇಕು, ಉದ್ಯಮಗಳನ್ನು ಮಾಡಬೇಕು, ಮಾರುಕಟ್ಟೆಯಲ್ಲಿ ಅವರು ಕೂಡ ಸಕ್ರಿಯವಾಗಿ ಭಾಗವಹಿಸಬೇಕು, ಆರ್ಥಿಕ ಸಂಪನ್ಮೂಲಗಳನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕು, ಭೂ ಮಾಲೀಕತ್ವ ಅವರಿಗೂ ಹೆಚ್ಚಾಗಿ ಬರಬೇಕು. ಇವೆಲ್ಲ ಬರೋದ್ರಿಂದ ಏನಾಗುತ್ತೆ ಅಂದರೆ ಅವರಿಗೆ ಎಂಪವರ್ಮೆಂಟ್, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಬಲೀಕರಣ ಬರುತ್ತೆ. ಬರೀ ಸಣ್ಣ ಪುಟ್ಟ ಎಜುಕೇಷನ್ ಕೊಡಿಸೋ ಸಾಲದು. ಯಾಕೆಂದರೆ ಪ್ರೈಮರಿ, ಸೆಕೆಂಡರಿಗೆ ಅವರಿಗೂ ಕೂಡ ಇಂಜಿನಿಯರಿಂಗು, ತಾಂತ್ರಿಕ ಕ್ಷೇತ್ರದಲ್ಲಿ ಮತ್ತು ಈ ಒಂದು ಡಿಜಿಟಲ್ ಕ್ಷೇತ್ರದಲ್ಲಿ, ಉನ್ನತ ಶಿಕ್ಷಣದಲ್ಲಿ ಹೆಚ್ಚು ಅವಕಾಶಗಳು ಅವರಿಗೆ ವಿದ್ಯಾಭ್ಯಾಸ ಕೊಟ್ಟು ಉನ್ನತ ಪದವಿಗಳಿಗೆ ಹೋಗಬೇಕು. ಉತ್ತಮ ಸೌಲಭ್ಯಗಳನ್ನು ಕೂಡ ಕೊಡಬೇಕು, ಪೇಮೆಂಟ್ಸನ್ನು ಕೂಡ, ವೇತನಗಳನ್ನು ಕೊಡಬೇಕು. ಪರ್ಟಿಕ್ಯುಲರಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಕೃಷಿ ಕಾರ್ಮಿಕರಿಗೆ, ಕೂಲಿ ಕಾರ್ಮಿಕರಿಗೆ, ಮಹಿಳಾ ಕಾರ್ಮಿಕರಿಗೆ, ವಲಸೆ ಕಾರ್ಮಿಕರಿಗೆ ಹೆಚ್ಚು ವೇತನಗಳನ್ನು ಕೊಟ್ಟು ಅವರ ರಕ್ಷಣೆ ಮಾಡಬೇಕಾಗುತ್ತೆ. ಈ ಎಲ್ಲ ಮಾನಸಿಕ ಸಬಲೀಕರಣದಲ್ಲಿ ಬಹಳ ಮುಖ್ಯವಾಗಿ ಮೂಲ ಎಜುಕೇಷನಿಂದ ಹಿಡಿದು ಪ್ರಾಥಮಿಕ, ಸೆಕೆಂಡರಿ, ಉನ್ನತ ಶಿಕ್ಷಣ ಎಲ್ಲ ಹಂತದಲ್ಲಿಯೂ ಕೂಡ ಮಹಿಳೆಯರಿಗೆ ಉಂಟಾಗುವ ಅನಿಮಿಕ್ ಮತ್ತು ರಕ್ತಸ್ರಾವ ಹಾಗೂ ಕ್ಯಾನ್ಸರ್ ಕಾಯಿಲೆಗಳು ಬಹಳ ದುರಂತವಾಗಿವೆ. ಬಹಳ ಜನ ಸಾವನ್ನಪ್ತಾ ಇದ್ದಾರೆ. ಇದರಿಂದ ಹೆರಿಗೆಯಲ್ಲೇ ಮಹಿಳೆಯರು ಸಾಯ್ತಾ ಇದ್ದಾರೆ. ಮತ್ತು ಮಕ್ಕಳು, ಶಿಶುಗಳು ಕೂಡ ಸಾಯ್ತಾ ಇದ್ದಾವೆ. ಇಡೀ ಮುಂದಿನ ಜನಾಂಗದ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ. ಆದ್ದರಿಂದ ಮಹಿಳೆಯರಿಗೆ ಆರೋಗ್ಯದ ಬಗ್ಗೆ, ಸ್ವಚ್ಛತೆಯ ಬಗ್ಗೆ, ಶುದ್ಧ ಕುಡಿಯುವ ನೀರಿನ ಬಗ್ಗೆ ಮತ್ತು ಹೈಜಿನಿಕ್ ಕಾಪಾಡೋ ಬಗ್ಗೆ, ಒಳ್ಳೆಯ ಆರೋಗ್ಯಕರ ಫುಡ್ಗಳು,
ಇಲ್ಲಿ ಏನು ಸ್ಥಳೀಯವಾಗಿ ಏನು ಸಿಗ್ತೋ ಅವುಗಳ ಬಗ್ಗೆ ಹೆಚ್ಚು ಕ್ರಮಗಳನ್ನು ಕೈಗೊಳ್ಳುವಂತಹ ಒಂದು ಆ, ತರಬೇತಿಗಳನ್ನು ಈಗಾಗಲೇ ಮಾಡ್ತಾಯಿದ್ದ ಸರ್ಕಾರ ಇನ್ನೂ ಈ ಪ್ರಮಾಣದಲ್ಲಿ ಹೆಚ್ಚಿನ ದಿಸೆಯಲ್ಲಿ ಉಂಟಾದರೆ ಮಹಿಳೆಯರು ಪುರುಷನಿಗೆ ಸಮನಾಗಿ ಕೆಲಸ ಮಾಡ್ತಾರೆ. ಅವರಿಗೂ ಕೂಡ ಈ ಸಾಬಲೈಚ್ಛತೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಹಾಗೂ ಮಾನಸಿಕವಾಗಿ ಅವರು ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಯಾಕಂದರೆ ಅವರು ಬಹಳ ಮುಖ್ಯ ಅವರ ಪಾತ್ರ, ಆದರೆ ನಾವು ಪರಿಗಣನೆ ತೆಗೆದುಕೊಳ್ತಾ ಇಲ್ಲ. ಇದು ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಇದೆಲ್ಲ ಮಾಡೋದ್ರಿಂದ ನಾವು ಜೆಂಡರ್ನ ಅಂತರವನ್ನು ಕಡಿಮೆ ಮಾಡ್ಬೋದು. ಉದಾಹರಣೆಗೆ 19ನೇ ಶತಮಾನ ಜೆಂಡರ್ದು ಒಂದು 20% ಇತ್ತು, ಸುಧಾರಣೆ ಆಗ್ತದೆ. 20ನೇ ಶತಮಾನದಲ್ಲಿ ಒಂದು 32ರಷ್ಟಾಯಿತು. ಈಗ ಒಂದು 35ರಷ್ಟು ಸಾಧನೆಯನ್ನು ಮಾಡಿದ್ವಿ. ಆದರೆ ಅದು 100 ಸಾಧನೆ ಮಾಡೋದು ಬಹಳ ಕಷ್ಟ. ಮಾಡಬೇಕಾದ್ರೆ ಇನ್ನೂ 100 ವರ್ಷ ಬೇಕಾಗುತ್ತೆ ಅಂತ ಹೇಳ್ತಾರೆ. ಆದರೆ ಇದು ಬಹಳ ಮುಖ್ಯವಾಗಿ ನಾವು ನಮ್ಮ ತಂದೆ ತಾಯಿಗಳು ಗಂಡು ಮಕ್ಕಳ ರೀತಿಯಲ್ಲೇ ಹೆಣ್ಣು ಮಕ್ಕಳನ್ನು ಬೆಳೆಸಬೇಕು. ಅವ್ರಿಗೂ ಶಿಕ್ಷಣ ಕೊಡಬೇಕು, ಅವರಿಗೂ ಆರ್ಥಿಕ ಸ್ವಾತಂತ್ರ್ಯ ಕೊಡಬೇಕು, ರಾಜಕೀಯ ಸ್ವಾತಂತ್ರ್ಯ ಕೊಡಬೇಕು, ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು. ಬರೀ ಗಂಡು ಮಕ್ಕಳೇ ಆಗಬೇಕು ಅಂತಿಲ್ಲ, ಹೆಣ್ಣು ಮಕ್ಕಳಿಗೂ ಕೂಡ ಸಮನಾಗು. ಯಾವ ಗಂಡು ಹೆಣ್ಣನ್ನು ಭೇದ ಭಾವ ಮಾಡಬಾರದು. ಹೆಣ್ಣು ಮಕ್ಕಳನ್ನೇ ಗಂಡು ಮಕ್ಕಳಂತೆ ಬೆಳೆಸಬೇಕು. ಅವರು ಸಮಾಜದಲ್ಲಿ ತಮ್ಮ ಮೇಲೆ ಆಗತಕ್ಕಂತಹ ಏನು ಕ್ರೌರ್ಯಗಳು, ಹಿಂಸೆ ಏನೇನು ಆಗ್ತಾಯಿದೆ ಇವುಗಳಕ್ಕೆ ಸಾಕಷ್ಟು ಒಂದು ಹೋರಾಟವನ್ನು ಮಾಡೋದಕ್ಕೆ ಅವಕಾಶ ಆಗ್ತದೆ. ಮಹಿಳೆಯರಲ್ಲಿ ಸಬಲೀಕರಣ ಉಂಟಾಗ್ತದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ದೇಶದಲ್ಲಿ ನಮ್ಮ ಸಂವಿಧಾನ ಮಹಿಳೆಯರ ರಕ್ಷಣೆಗೆ ಸಾಕಷ್ಟು ಕಾನೂನುಗಳನ್ನು ಮಾಡಿದೆ. ಆರ್ಟಿಕಲ್ 24, ಆರ್ಟಿಕಲ್ 25, ಆರ್ಟಿಕಲ್ 27, 28, 32 ಇವೆಲ್ಲವೂ ಕೂಡ ಮಹಿಳೆಯರ ಆರೋಗ್ಯ, ಮಹಿಳೆಯರ ಭದ್ರತೆ ಮತ್ತು ಸಮಾನ ರಕ್ಷಣೆ, ಈಕ್ವಾಲಿಟಿ ಎಲ್ಲರೂ ಕೂಡ, ಮತ್ತು ಅದನ್ನು ಕಾನೂನು ಎದುರಲ್ಲಿ ಎಲ್ಲರೂ ಸಮಾನರು. ಆರ್ಟಿಕಲ್ 14, 15 ಜೆಂಡರ್ ಬಯಾಸ್ ಮಾಡೋಂಗಿಲ್ಲ ಆರ್ಟಿಕಲ್ 15 ಪ್ರಕಾರ. ಆರ್ಟಿಕಲ್ 15 ಕವಲು 3 ಪ್ರಕಾರ ರಾಜ್ಯದಲ್ಲಿ ಯಾವುದೇ ಸರ್ಕಾರಗಳು ಮಹಿಳೆಯರ ಪರವಾದ ಕಾನೂನುಗಳು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಹಿಂದೂ ಮ್ಯಾರೇಜ್ ಆ್ಯಕ್ಟ್ 1956, ಇಮ್ಮಾರಲ್ ಟ್ರಾಫಿಕ್ ಆ್ಯಕ್ಟ್ 1956 ಮತ್ತು ನಮ್ಮ ಸಂವಿಧಾನ 73, 74 ತಿದ್ದುಪಡಿ ಮೂಲಕ ಒಂದು ಸ್ಥಳೀಯ ಸರ್ಕಾರಗಳಲ್ಲಿ 50% ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಅಂತ ಹೇಳಿದೆ. ಇದಲ್ಲದೆ ಡೌರಿ ಪ್ರೊಹಿಬಿಷನ್ ಆ್ಯಕ್ಟ್ 1986, 2005ರ ಪ್ರೊಟೆಕ್ಷನ್ ಆಫ್ ವುಮನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಆರ್ಟಿಕಲ್ 21 ಮಹಿಳೆಯರು ಕೂಡ ಪುರುಷನಂತೆ ಡಿಗ್ನಿಟಿಯಿಂದ ಬಹಳ ಮೌಲ್ಯದಿಂದ ಬದುಕಬೇಕು ಅಂತ ಹೇಳುತ್ತೆ. ಇದಲ್ಲದೆ ಆರ್ಟಿಕಲ್ 354 ಯಾವುದೇ ವುಮನ್ ಮೇಲೆ ನಡೀತಕ್ಕಂಥ ಹೆರಾಸ್ಮೆಂಟ್ ಅದು ಕ್ರಿಮಿನಲ್ ಅಪರಾಧ ಅಂತ ಪರಿಗಣಿಸಿದೆ. ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಹೇಳಬೇಕು ಅಂದರೆ, ಗ್ರಾಮಾಂತರ ಪ್ರದೇಶದಲ್ಲಿ ಪೋಷಕರು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು, ಜಾಗೃತಿ ಮೂಡಿಸಬೇಕು, ಅಕ್ಷರತೆ ಹೆಚ್ಚಾಗಬೇಕು, ಸಮಾಜದಲ್ಲಿ ಮನ್ನಣೆ ಕೊಡಬೇಕು, ಉತ್ತಮ ಜೀವನ ಮಟ್ಟ ಇರಬೇಕು, ಅವರಿಗೂ ಕೌಶಲ್ಯಗಳನ್ನು ರೂಪಿಸ್ಕೊಳ್ಬೇಕು. ಜ್ಯೋತಿರಾವ್ ಫೂಲೆ, ಸಾವಿತ್ರಿಬಾಯಿ ಫೂಲೆ ಏನು ಶಿಕ್ಷಣ ಕ್ರಾಂತಿ ಮಾಡಿದ್ರು, ಹಾಗೆ ದೊಡ್ಡ ಕ್ರಾಂತಿ ಆದರೆ ಸಾಮಾಜಿಕ ಬದಲಾವಣೆ ಆಗುತ್ತೆ, ಆರ್ಥಿಕ ಬದಲಾವಣೆ, ರಾಜಕೀಯ ಬದಲಾವಣೆ, ಅಭಿವೃದ್ಧಿ ಆಗುತ್ತೆ. ಅದಕ್ಕೋಸ್ಕರ ಡಾಕ್ಟರ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದರು, ಒಂದು ಪ್ರಗತಿಪರ ಸಮಾಜವನ್ನು ನಾವು ಹೇಗೆ ಅಳತೆ ಮಾಡ್ತೀವಿ ಅಂದರೆ, ಆ ಸಮಾಜದಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಮತ್ತು ರಾಜಕೀಯವಾಗಿ ಮತ್ತು ಆರೋಗ್ಯಕರ ರೀತಿಯಲ್ಲಿ ಬಹಳ ಮುಖ್ಯವಾಗಿ ಒಂದು ಮಹಿಳೆಯರ ಸಬಲೀಕರಣ ಆಗಬೇಕು. ಆಗಾಗ ಮಾತ್ರ ಅದು ಪ್ರಗತಿಪರ ಸಮಾಜ ಆಗುತ್ತೆ ಅಂತ ಹೇಳಿದರು. ನಮಸ್ಕಾರ.